ಸಂತೋಷದ ವಾಸ್ತುಶಿಲ್ಪಿ ದಿ ಆರ್ಕಿಟೆಕ್ಟ್ ಆಫ್ ಹ್ಯಾಪಿನೆಸ್. ನಿಮ್ಮ ಜೀವನದ ಈ ಅಧ್ಯಾಯದ ಲೇಖಕರು ಯಾರು? ಅದೆಷ್ಟೋ ಬಾರಿ ಜೀವನವು ಒಂದು ಸ್ವಯಂ ನಿರ್ಮಿತ ಯೋಜನೆ ಎಂದು ತಿಳಿಯಲು ಅರ್ಧ ಜೀವನವೇ ಕಳೆದುಹೋಗುತ್ತದೆ. ನಿಮ್ಮ ಜೀವನದ ಕಥೆಯನ್ನು ಬರೆಯುವಾಗ ಪೆನ್ನನ್ನು ಬೇರೆಯವರು ಹಿಡಿಯಲು ಬಿಡಬೇಡಿ ಎಂಬುದು ನಿಮಗೆ ತಿಳಿದಿರಲಿ. ನಮ್ಮಲ್ಲಿ ಅನೇಕರು ಸಂತೋಷದ ಹಿಂದೆ ಓಡುತ್ತೇವೆ, ಆದರೆ ಸಂತೋಷವು ಒಂದು ಚಿಟ್ಟೆಯಂತೆ. ನೀವದನ್ನು ಎಷ್ಟು ಬೆನ್ನಟ್ಟುತ್ತೀರೋ ಅಷ್ಟು ಅದು ನಿಮ್ಮಿಂದ ದೂರ ಸರಿಯುತ್ತದೆ. ನೈಜ ತೃಪ್ತಿಯು ಹೊರಗಿನ ವಸ್ತುಗಳಲ್ಲಿಲ್ಲ. ಆಸೆಗಳನ್ನು ಪೂರೈಸುವ ಬದಲು ಅವುಗಳನ್ನು ಮಿತಿಗೊಳಿಸುವುದರ ಮೂಲಕ ಸಂತೋಷವನ್ನು ಹುಡುಕುವುದನ್ನು ನಾನು ಕಲಿತಿದ್ದೇನೆ. ಸಂತೋಷದ ರಹಸ್ಯವು ಹೆಚ್ಚು ಹುಡುಕುವುದರಲ್ಲಿ ಇಲ್ಲ, ಬದಲಿಗೆ ಕಡಿಮೆ ವಿಷಯಗಳಲ್ಲಿ ಆನಂದಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವುದರಲ್ಲಿದೆ. ಬದಲಾಗಲು ಎಂದಿಗೂ ತಡವಾಗಿಲ್ಲ. ನೀವು ಏನಾಗಬಹುದಿತ್ತೋ ಅದನ್ನು ಸಾಧಿಸಲು ಎಂದಿಗೂ ತಡವಾಗಿಲ್ಲ. ನಿಮ್ಮನ್ನು ನೀವು ಮಿತಿಗೊಳಿಸಬೇಡಿ. ಜನರು ಎಷ್ಟೊಂದು ವಿಧವಾಗಿ ಇರಬಲ್ಲರೋ ಅದೆಲ್ಲವೂ ನೀವಾಗಬಹುದು. ನೀವು ನಿಮ್ಮ ಗಮನವನ್ನು ಬೇರೆ ವಿಷಯಗಳತ್ತ ಹರಿಸಿದಾಗ ಸಂತೋಷವು ನಿಮ್ಮ ಹೆಗಲ ಮೇಲೆ ಬಂದು ಮೆಲ್ಲನೆ ಕುಳಿತುಕೊಳ್ಳುತ್ತದೆ. ಒಂದು ಉತ್ತಮ ಜೀವನವೆಂದರೆ ಪ್ರೀತಿಯಿಂದ ಪ್ರೇರಿತವಾದ ಮತ್ತು ಜ್ಞಾನದಿಂದ ಮಾರ್ಗದರ್ಶಿಸಲ್ಪಟ್ಟ ಜೀವನ. ಮಾನವಕುಲದ ಅತ್ಯುತ್ತಮ ಆಶೀರ್ವಾದಗಳು ನಮ್ಮೊಳಗೆ ಮತ್ತು ನಮ್ಮ ವ್ಯಾಪ್ತಿಯಲ್ಲಿಯೇ ಇವೆ ಎಂಬುದು ನೆನಪಿರಲಿ. ಒಬ್ಬ ಬುದ್ಧಿವಂತ ವ್ಯಕ್ತಿಯೂ ತನ್ನ ಪಾಲಿಗೆ ಬಂದದ್ದರಲ್ಲಿ ತೃಪ್ತನಾಗಿರುತ್ತಾನೆ, ಮತ್ತು ಅದೇ ತೃಪ್ತಿಯಲ್ಲಿ ಅವನಿಗೆ ತನ್ನ ಜೀವನದ ಕಥೆಯನ್ನು ಬರೆಯುವ ಸ್ವಾತಂತ್ರ್ಯ ಸಿಗುತ್ತದೆ.